ಮಂಡ್ಯದಲ್ಲಿ ಎಸ್ಐಆರ್ ವಿರುದ್ಧ ಅಂಗನವಾಡಿ ನೌಕರರು ಸಿಡಿದೆದ್ದಿದ್ದಾರೆ. ಎಸ್ಐಆರ್ಗೆ ಅಂಗನವಾಡಿ ನೌಕರರನ್ನು ಬಿಎಲ್ಒಗಳಾಗಿ ಬಳಕೆ ಮಾಡಿರುವುದು ಸರಿಯಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಂಗನವಾಡಿ ನೌಕರರು ಬೃಹತ್ ಪ್ರತಿಭಟನೆ ನಡೆಸಿದರು. ಸ್ಕೀಮ್ ನೌಕರರ ಕರಾಳ ದಿನ ಹಿನ್ನೆಲೆಯಲ್ಲಿ ಎಸ್ಐಆರ್ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂರಾರು ಸಂಖ್ಯೆಯಲ್ಲಿ ಅಂಗನವಾಡಿ ನೌಕರರು ಪಾಲ್ಗೊಂಡಿದ್ದರು. ಅಂಗನವಾಡಿ ನೌಕರರ ಸಂಘಕ್ಕೆ ಸಿಐಟಿಯು ಸಂಘಟನೆ ಬೆಂಬಲ ನೀಡಿತು. ಅಂಗನವಾಡಿ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳ ಭರವಸೆ ಕೊಟ್ಟಿದ್ದ ಸರ್ಕಾರ ಮಾತು ತಪ್ಪಿದೆ ಅಂತ ಹೇಳಿದರು. ಅಂಗನವಾಡಿ ನೌಕರರನ್ನು ಬಿಎಲ್ಒಗೆ ಬಳಕೆ ಮಾಡಿದ್ದಾರೆ. ಅಂಗನವಾಡಿ ಕೆಲಸ ಬಿಟ್ಟು ಎಸ್ಐಆರ್ ಕೆಲಸ ಮಾಡುತ್ತಿದ್ದಾರೆ. ಸಾಕಷ್ಟು ಒತ್ತಡವನ್ನು ಸರ್ಕಾರ ಕೊಟ್ಟಿದೆ. ತಕ್ಷಣವೇ ಅಂಗನವಾಡಿ ನೌಕರರ ಬಿಎಲ್ಒ ಇಂದ ಕೈ ಬಿಡಬೇಕು ಅಂತ ಹೇಳಿದರು. ಈ ದಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರಾಳ ದಿನವನ್ನು ಆಚರಣೆ ಮಾಡ್ತಾ ಇರೋದು. ಭಾಳ ಮುಖ್ಯವಾಗಿ ಸ್ಕೀಮ್ ವರ್ಕರ್ಸ್, ಅಂಗನವಾಡಿ ಬಿಸಿಯೂಟ ನೌಕರರಿಗೆ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿತ್ತು ಚುನಾವಣಾ ಭರವಸೆಯಂತೆ ಅಂಗನವಾಡಿ ನೌಕರರಿಗೆ 15,000, ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ 10,000, ಬಿಸಿಯೂಟದಲ್ಲಿ ಕೆಲಸ ಮಾಡೋರಿಗೆ 7,000 ರೂಪಾಯಿ ಕೊಡ್ತೀವಿ ಅಂತ ಚುನಾವಣೆ ಭರವಸೆ ಕೊಟ್ಟಿದ್ದರು. ಈಗ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದೋಗಿದೆ. ಆದರೆ ಅವರು ಸ್ವಲ್ಪ ಪ್ರಮಾಣದಲ್ಲಿ ಅಂಗನವಾಡಿ ಮತ್ತು ಬಿಸಿಯೂಟಕ್ಕೆ ಸ್ಪಂದಿಸಿದಾರೆ ಬಿಟ್ಟರೆ ಪೂರ್ಣ ಪ್ರಮಾಣದ ಅವ್ರದ್ದು ಅವಧಿ ಏನು ಮುಗಿಯೋದ್ರೊಳಗಡೆ ಅವರು ಹೆಚ್ಚಳ ಮಾಡಬೇಕಾಗಿತ್ತು. ಆದರೆ ಈಗಾಗಲೇ 3/4% ಅವರು ಘೋಷಣೆಯಂತೆ ನಡ್ಕೋಬೇಕಾಗಿತ್ತು. ಆದರೆ ಅದು ಇನ್ನೂ ಈಡೇರಿಲ್ಲ. ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ವೇತನ ಹೆಚ್ಚಳದ ಭರವಸೆಯನ್ನು ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರಿ, ಆ ಪ್ರಕಾರ ಅಂಗನವಾಡಿ ಮತ್ತು ಬಿಸಿಯೂಟ ನೌಕರ ವೇತನ ಹೆಚ್ಚಳ ಮಾಡಬೇಕು ಅನ್ನೋದು ಪ್ರಮುಖ ಡಿಮಾಂಡ್ ಇದೆ. ಎರಡನೇ ಡಿಮಾಂಡು ಬಿಎಲ್ಒಗಳಾಗಿ ಅಂಗನವಾಡಿ ವರ್ಕರ್ನ ದುಡಿಸ್ಕೋತಾ ಇದ್ದಾರೆ. ಅವರು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು, ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಮಾಡಬೇಕು, ಗರ್ಭಿಣಿ ಬಾಣಂತಿಯರ ಅಪೌಷ್ಟಿಕತೆ ನಿರ್ವಹಣೆ ಮಾಡಬೇಕು. ಅವರು ಅಂಗನವಾಡಿ ತೆಗಿಬೇಕಾ ಬಿಎಲ್ಒ ಕೆಲಸ ಮಾಡಬೇಕು ಅನ್ನೋ ಪ್ರಶ್ನೆ ಇದೆ. ಯಾವುದನ್ನು ಸಮಗ್ರವಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಬಿಎಲ್ಒ ಇಂದ ಕೈ ಬಿಡಬೇಕು ಅಂತೇಳಿ ಈಗಾಗಲೇ 16 ಸಲ ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ವರ್ಕರ್ಸು ಕೂಡ ಹೋರಾಟ ಮಾಡಿದ್ದಾರೆ, ಹೈಕೋರ್ಟ್ಗೆ ಹಾಕಿದ್ದಾರೆ. ಆದರೂ ಇದುವರೆಗೆ ಕೈ ಬಿಟ್ಟಿಲ್ಲ. ಎಸ್ಐಆರ್ನ ತುಂಬ ತರಾತುರಿಯಲ್ಲಿ ತರಲಿಕ್ಕೆ ಹೊರಟಿದ್ದಾರೆ. ತುಂಬ ಅಪಾಯಕಾರಿ ಇದೆ. ಅರ್ಹ ಮತದಾರನ್ನ ಕೈ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಎಸ್ಐಆರು ಸಮರ್ಪಕವಾಗಿ ಆಗಬೇಕಾಗಿದೆ. ಆದರೆ ಕಡಿಮೆ ಅವಧಿ ಇದೆ. ಅದು ಒತ್ತಡ ಇವತ್ತು ಅಂಗನವಾಡಿ ವರ್ಕರ್ ಮೇಲೆ ಬೀಳ್ತಾ ಇದೆ. ಅವರಿಗೆ BP ಶುಗರ್ ಇರೋರು, ಅನಾರೋಗ್ಯ ಇರೋರು ಮತ್ತು ಅಂಗನವಾಡಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಈ ಕೆಲಸ ಒತ್ತಡ ಆಗುತ್ತೆ. ಹಾಗಾಗಿ BLO ಇಂದ ಕೈ ಬಿಡಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖ ಡಿಮಾಂಡು. ಮೂರನೇ ಡಿಮಾಂಡು ರಮೇಶ್ ಬಂಡಿ ಸಿದ್ದೇಗೌಡರು, ಶ್ರೀರಂಗಪಟ್ಟಣ ತಾಲೂಕು, ಅವರು ಒಂದು ಪತ್ರ ಬರೆದಿದ್ದಾರೆ BOಗಳಿಗೆ, ನಮಗೆ ನಮ್ಮ ತಾಲೂಕಲ್ಲಿ ಇಸ್ಕಾನ್ಗೆ ನೀವು ಬಿಸಿಯೂಟ ವಹಿಸಿ ಅಂತ. ಬಿಸಿಯೂಟವನ್ನು ಇಸ್ಕಾನ್ಗೆ ವಹಿಸಲು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಪತ್ರ ಬರೆದಿದ್ದಾರೆ. ಶಾಸಕರು ಖಾಸಗೀಕರಣ ಹೊರಟಿದ್ದಾರೆ ಅಂತ ಹೇಳಿದರು. ತಕ್ಷಣವೇ ಶಾಸಕರು ತಮ್ಮ ನಿರ್ಧಾರ ಕೈಬಿಡಬೇಕು, ಅಂಗನವಾಡಿ ನೌಕರರ ರಕ್ಷಣೆ ಮಾಡುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಕುಮಾರಿ, ಮಹದೇವಮ್ಮ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಹೋರಾಟಗಾರ ಮತ್ತು ಪತ್ರಕರ್ತ ಷಣ್ಮುಖೇಗೌಡರ ಬಂಧನ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು. ಪೊಲೀಸರ ವಿರುದ್ಧ ಜನಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದವು. ಮಂಡ್ಯದ SP ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು. ರಾಮಮಂದಿರ ಹುಂಡಿ ಕಳ್ಳತನದ ಬಗ್ಗೆ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಷಣ್ಮುಖೇಗೌಡ ಮಾತನಾಡಿದರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಏಕಾಏಕಿ ಪೊಲೀಸರು ಅವರನ್ನು ಬಂಧಿಸಿದರು. ಪೊಲೀಸ್ ಇಲಾಖೆಗೆ ಧಿಕ್ಕಾರ. ಸರ್ವಾಧಿಕಾರಿಯಾಗಲು ಹೊರಟಿರುವ ಮಂಡ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿ ಬೇಕೇ ಬೇಕು. ಪೊಲೀಸರ ದೌರ್ಜನ್ಯ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು. ಸಿಪಿಐ ನವೀನ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಸ್ಥಳಕ್ಕೆ ಆಗಮಿಸಿ ಮನವಿಯನ್ನು ಕೂಡ ಸ್ವೀಕರಿಸಿ ವಿಚಾರಣೆ ನಡೆಸಿ ಕ್ರಮ ವಹಿಸುವುದಾಗಿ SP ಶೋಭಾರಾಣಿ ಕಂಡಂಥದ್ದು ಕೂಡ ನಮಗೆ ಬಹಳ ನೋವಿನ ವಿಚಾರ ಅಂತಕ್ಕಂಥದ್ದನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೇವೆ. ಆ ಕಾರಣದಿಂದ SP ಮೇಡಮ್ ಅವರು ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡಬೇಕು. ನಾವು ನೆನ್ನೆ ಯಾವುದೋ ಬೇರೆ ವಿಚಾರಕ್ಕೆ ಹೋದವಾಗಿ ಚರ್ಚೆ ಮಾಡಿ ಅದೇನಾದ್ರು ಆ ರೀತಿ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನೆನ್ನೆ SP ಮೇಡಮ್ ಅವರು ಹೇಳಿದ್ದಾರೆ. ಅವ್ರ ಮೇಲೆ ನಮಗೆ ಮಂಡ್ಯದ ಪ್ರಗತಿಪರ ಹೋರಾಟಗಾರ ಮತ್ತು ಪತ್ರಕರ್ತ ಷಣ್ಮುಖೇಗೌಡರು
ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಸಂಬದ್ಧವಾದಂಥ ಪೋಸ್ಟನ್ನು ಹಾಕಿದ್ರು ಅಂತ ಹೇಳಿ ಮಂಡ್ಯ ಪೊಲೀಸರು ಒಂದು ಸುಮೋಟೋ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ರಾತ್ರೋರಾತ್ರಿ ಅವ್ರ ಮನೆಗೆ ನುಗ್ಗಿ ಅವ್ರನ್ನ ಅರೆಸ್ಟ್ ಮಾಡಿದರು. ನಾವು ಕೇಳ್ತಕ್ಕಂಥದ್ದು, ನೀವು ಸುಮೋಟೋ ಕೇಸನ್ನು ಹಾಕಿದ ಸಂದರ್ಭದಲ್ಲಿ ಅವ್ರಿಗೊಂದು ನೋಟಿಸ್ ಮಾಡಿ ವಿಚಾರಣೆ ಕರೆದು ಅವರಲ್ಲಿ ಆಗಿರ್ತಕ್ಕಂಥ ಏನು ತಪ್ಪಾಗಿದೆಯೋ ಅದನ್ನು ಸರಿ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬೇಕಿತ್ತು, ಇಲ್ಲ ನಿಯಮಬದ್ಧವಾಗಿ ಅವ್ರನ್ನ ನೋಟಿಸ್ ಮಾಡಬೇಕಿತ್ತು. ಅದು ಯಾವುದೂ ಮಾಡದೆ ಅವ್ರು ಯಾವುದೋ ನೆಂಟರು ಮನೇಲಿದ್ದಾಗ ರಾತ್ರಿ 11:30 ಹೋಗಿ ಅವ್ರ ಮನೆಯಿಂದ ನೀವು ಎತ್ತಾಕೊಂಡು ಬಂದಿರತಕ್ಕಂಥದ್ದು, ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ತಪ್ಪು. ಮತ್ತು ಯಾರು ಈ ಕೆಲಸವನ್ನು ಮಾಡಿದಾರೋ ಮಂಡ್ಯ ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಸುಬೇಕರ್ ಅಂತೇಳಿ ಅವ್ರನ್ನ ಅಮಾನತು ಮಾಡಬೇಕು. ಮಂಡ್ಯ ಜಿಲ್ಲಾ ಪೊಲೀಸು ಜನಸ್ನೇಹಿಯಾಗಿ ವರ್ತಿಸಬೇಕು ಅಂತೇಳಿ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠರ ಕಚೇರಿ ಮುಂದೆ ಇವತ್ತೊಂದು ಧರಣಿ ಮಾಡಿದ್ದೀವಿ. SP ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಸಂಘಟನೆಗಳ ಜೊತೆ ಚರ್ಚೆ ಮಾಡ್ತೀವಿ ನಾಳೆ ಬೆಳಗ್ಗೆ 11 ಗಂಟೆಗೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಈ ಮೂಲಕ ಹೆಚ್ಚಿಸ್ತಕ್ಕಂಥದ್ದು ಜಿಲ್ಲಾಡಳಿತ ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬ ಮಾನವ ಹಕ್ಕನ್ನು ಕೂಡ ರಕ್ಷಣೆ ಮಾಡಬೇಕು ಮತ್ತು ಗೌರವಿಸಬೇಕು. ಪೊಲೀಸರು ಸರ್ವಾಧಿಕಾರಿ ಧೋರಣೆಯನ್ನು ತಾಳಬಾರದು ಅಂತಕ್ಕಂಥದ್ದು ಆಗ್ರಹಿಸೋಕ್ಕೋಸ್ಕರ ಇವತ್ತು ಈ ಹೋರಾಟವನ್ನು ಮಾಡ್ತಿದ್ದೀವಿ. ಪ್ರತಿಭಟನೆಯಲ್ಲಿ MP ನಾಗಣ್ಣಗೌಡ, ಜಯರಾಮು, ಸುಂಡಳ್ಳಿ ಮಂಜುನಾಥ್, ಸಿ ಕುಮಾರಿ, ಗುರುಪ್ರಸಾದ್ ಕೆರಗೋಡು, ಅನಕೆ ರವಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವಿದ್ಯಾರ್ಥಿಗಳಿಗೆ ಕಾವ್ಯಗಳ ಬಗ್ಗೆ ಅಭಿಮಾನ ಜಾಗೃತಿ ಮೂಡಿಸುವ ಸಲುವಾಗಿ ಕರ್ನಾಟಕ ಗಮಕ ಕಲಾ ಪರಿಷತ್ ಬೆಂಗಳೂರು ಮಂಡ್ಯ ಜಿಲ್ಲೆ ಘಟಕ ಮತ್ತು ಡ್ಯಾಫೋಡಿಲ್ ಶಿಕ್ಷಣ ಸಂಸ್ಥೆ ನೆಹರು ನಗರ ಇವರ ಆಶ್ರಯದಲ್ಲಿ ಕಲಾಪೋಷಕ ಎಲ್ಲರೊಳಗೂ ಒಂದು ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷ ವಿನಯ್ ಕುಮಾರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಕುಮಾರ್ ಅವರು ಗಮಕ ಕಲೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಅಂತ ಹೇಳಿದರು. ಮನುಷ್ಯ ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ವಿನಯ್ ಹೇಳಿದರು. ಈ ದಿನ ಗಮಕ ವಾಚನವನ್ನು ಏರ್ಪಡಿಸಿದೆ. ಈಗ ನಮ್ಮ ಶ್ರೀನಿವಾಸ್ ಸರ್ ಇರಬೇಕಾದ್ರೆ ನಾನು ಗಮಕ ವಾಚನ ಅಥವಾ ಇದ್ರ ಬಗ್ಗೆ ತುಂಬ ಡೀಪಾಗಿ ಮಾತಾಡೋದು ಸೂಕ್ತ ಅಲ್ಲ, ಯಾಕಂದರೆ ಜ್ಞಾನಿಗಳಿದ್ದಾರೆ ಮಾತಾಡ್ತಾರೆ. ನಾನು ಸುಮ್ಮನೆ ಜನರಲ್ ಆಗಿ ಮಾತಾಡ್ತೀನಿ. ಮಕ್ಕಳ, ನಾನು ಒಂದು ಸಂಸ್ಥೆ ಶುರು ಮಾಡಿದ್ದೆ, ಗೊತ್ತಾ? ಆ ಸಂಸ್ಥೆ ಹೆಸರೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಗೊತ್ತಾ ಸಂಸ್ಥೆ ಹೆಸರೇ? ಯಾಕೆ ನಾನು ಆ ಸಂಸ್ಥೆಗೆ ಹೆಸರು ನೋಡಿದಾರಲ್ಲ, ತುಂಬ ದೇವರ ಹೆಸರು ಇಟ್ಕೊಂಡು ಅಥವಾ ಇನ್ನೊಂದು ಹೆಸರು ಇಟ್ಕೊಂಡು ಸಂಸ್ಥೆ ಪ್ರಾರಂಭ ಮಾಡ್ತಾರೆ. ಕೇಳ್ಕೋಬೇಕಲ್ಲ, ಯಾಕೆ ನಾವು ಎಲ್ಲರೊಳಗೊಂದಾಗು ಅನ್ನೋ ಹೆಸರಿಟ್ಟಿದ್ದೀನಿ. ನಾನು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಏನು ಸರ್, ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಪುಸ್ತಕಗಳು ಓದ್ತಾರೆ, ಸಾಹಿತ್ಯಗಳನ್ನ ಪಠ್ಯೇತರ ಅಂದರೆ ನಮ್ಮ ಸಿಲೆಬಸ್ ನಮ್ಮ ಮೀರಿದಂಥ ಒಂದಷ್ಟು ಪುಸ್ತಕಗಳನ್ನ ಓದ್ತಾರೆ. ಅದರಲ್ಲಿ ಕುವೆಂಪು ಅವರ ಸಾಹಿತ್ಯಗಳು, TVG ಅವರ ಒಂದಷ್ಟು ಸಾಹಿತ್ಯಗಳು ಇದೆಲ್ಲ ಓದ್ತಾರೆ. ನನಗೆ ತುಂಬ ಸಂಸ್ಥೆಗಳು, ಎಲ್ಲ ಸಂಸ್ಥೆಗಳು ಇತ್ತು, ಕಾಣ್ತಾ ಇತ್ತು. ವೃದ್ಧಾಶ್ರಮ ತುಂಬ ಇದೆ ಅಲ್ವಾ? ವೃದ್ಧಾಶ್ರಮ, ಅನಾಥಾಶ್ರಮಗಳು ತುಂಬ ಇದೆ, ಜಾತಿಯ ಸಂಘಗಳು ತುಂಬ ಇದೆ, ಧರ್ಮದ ಸಂಘಗಳು ತುಂಬ ಇದೆ. ಆದರೆ ನನಗೆ ಒಂದು ಸಂಸ್ಥೆ ಕೊರತೆ ಅಂತ ಅನಿಸ್ತು. ಅದೇನು ಅಂದರೆ ನಾವೆಲ್ಲರೂ ಒಂದೇ ಅಂತ ಹೇಳೋ ಯಾವ ಸಂಸ್ಥೆನೂ ನಾನು ಕಂಡಿಲ್ಲ. ಅದು ನನಗೆ ಗ್ಯಾಪ್ ಅಂತ ಅನಿಸ್ತು. ಯಾಕೆ ಜಾತಿ ಸಂಸ್ಥೆಗಳು, ಧರ್ಮ ಸಂಸ್ಥೆಗಳು ಅಥವಾ ವೃದ್ಧಾಶ್ರಮಗಳು ಇವೆಲ್ಲ ಹೆಚ್ಚಿಗೆ ಆಗ್ತದೆ? ಮನುಷ್ಯನಿಗೆ ಬೇಕಾಗಿರೋದು ಮೂಲವಾಗಿ ನಾವೆಲ್ಲರೂ ಒಂದೇ ಅನ್ನೋದು. ಆ ಕಾರಣಕ್ಕೋಸ್ಕರ ನನಗೆ ಈ ಹೇಳೋದ್ರಲ್ಲಿ ಉಲ್ಲಾಗೋಗ್ಬಿಟ್ಟಲ್ಲಿ ಇದು ನಾನು ತುಂಬ ಕೇಳ್ತಾ ಇದ್ದೆ. ಯಾಕಂದರೆ ಮಂಡ್ಯಗೆ ಶ್ರೀನಿವಾಸ ಸರ್, ನಮ್ಮ ಬ್ರಹ್ಮಾನಂದ ಸ್ವಾಮೀಜಿ ಬರ್ತಾರೆ, ಬಹಳ ಅದ್ಭುತವಾಗಿ. ಕಾರ್ಯಕ್ರಮದಲ್ಲಿ ಡ್ಯಾಫೋಡಿಲ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಗಮಕಿ ವಿ ಸುಜಾತ ಕೃಷ್ಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ನಂದೀಶ್, ಖ್ಯಾತ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಎಬ್ರಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಗಮಕ ಕಾರ್ಯಕ್ರಮದಲ್ಲಿ ಮಂಕುತಿಮ್ಮನ ಕಗ್ಗ ಹಾಗೂ ವೀರಲವ ಕಾವ್ಯ ಭಾಗವನ್ನು CP ವಿದ್ಯಾಸಂಗರ್ ವಾಚನ ಮಾಡಿದರು. ಅದರ ವ್ಯಾಖ್ಯಾನವನ್ನು ಖ್ಯಾತ ವ್ಯಾಖ್ಯಾನಕಾರರಾದಂಥ ಶ್ರೀನಿವಾಸ ಶೆಟ್ಟಿ ನೆರವೇರಿಸಿಕೊಟ್ರು. ಗ್ರಾಮೀಣ ಜೀವನ ಸುಧಾರಿಸುವುದು ಆರೋಗ್ಯವಿಲ್ಲದೆ ಯಾವ ಅಭಿವೃದ್ಧಿಯೂ ಇಲ್ಲ. ಹಾಗಾಗಿ ಆರೋಗ್ಯವೇ ನಮ್ಮ ಮೊದಲ ಆದ್ಯತೆಯಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ BC ಟ್ರಸ್ಟ್ ವತಿಯಿಂದ ಶ್ರೀರಂಗಪಟ್ಟಣ ತಾಲೂಕಿನ ಕಡತನಲ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ಗಳಾದ ಪಣಪುರದ ಯೋಜನಾಧಿಕಾರಿ ಯಶವಂತ್ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶಿಬಿರದಲ್ಲಿ ನಾರಾಯಣ ಹೃದಯಾಲಯ ಮೈಸೂರವರಿಂದ ಹೃದಯ ಸಂಬಂಧಿ ತಪಾಸಣೆ, BP, ಎಕೋ ಕಾರ್ಡಿಯೋಗ್ರಾಮ್ ಮತ್ತು ತಜ್ಞರ ಸಲಹೆ ಸಿಗುತ್ತದೆ. ಹೃದಯಾಘಾತ ಮತ್ತು ಯುವಕರನ್ನು ಕಾಣುತ್ತಿದೆ, ಮೊದಲೇ ಪತ್ತೆ ಮಾಡಿದರೆ ಜೀವ ಉಳಿಸಿಕೊಳ್ಳಬಹುದು ಅಂತ ಅವರು ಹೇಳಿದರು. ಶಾರದಾದೇವಿ ನಗರದಲ್ಲಿ ಮನುಷ್ಯನಿಗೆ ಕಣ್ಣು ತುಂಬ ಮುಖ್ಯವಾದ ಅಂಗ. ಅದರಲ್ಲಿ ಅದೇನಪ್ಪ ಅಂತ ಹೇಳಿದ್ರೆ, ಒಂದು ಧೂಳಿನ ಕಣ ಬಿದ್ದು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಪ್ರತಿಯೊಬ್ಬರಿಗೂ 40 ವರ್ಷ ಆಗೋಕ್ಕಿಂತ ಪ್ರತಿಯೊಬ್ಬರಿಗೂ 40 ವರ್ಷ ಆಗೋದಕ್ಕಿಂತ ಮುಂಚೆ ಏನೂ ಇರಲ್ಲ, ಚೆನ್ನಾಗಿರ್ತೀರ.
ಏನು ಪ್ರಾಬ್ಲಮ್ ಇರಲ್ಲ. ಪ್ರಾಬ್ಲಮ್ ಇದ್ದರೆ ಮಕ್ಕಳೆಲ್ಲ ಬಂದಿರುತ್ತೆ, ನಿಮಗೆ ಗೊತ್ತಾಗುತ್ತೆ. ಹಾಗಿದ್ದಾಗ 40 ವರ್ಷ ಆದಮೇಲೆ ಪ್ರತಿಯೊಬ್ಬರಿಗೂ ಒಂದು ಸಾರಿ ಕಣ್ಣನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಸಹಜವಾಗಿ 1ರಿಂದ 40 ವರ್ಷದ ತನಕ ಯಾವ ತೊಂದರೆನೂ ಇರಲ್ಲ. ಅವಾಗ ಏನಾಗಿರುತ್ತೆ, ನಮಗೆ ದೂರದ ದೃಷ್ಟಿ ಎಲ್ಲ ಕ್ಲಿಯರ್ ಆಗಿರುತ್ತೆ, ಹತ್ತಿರ ದೃಷ್ಟಿ ಎಲ್ಲ ಕ್ಲಿಯರ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಪ್ರಾಬ್ಲಮ್ ಇರೋರು ಇರಲಿ ಅದು ಒಂದೇ ತಪಾಸಣೆ ಮಾಡಿಸ್ಕೊಂಡು ಮುಖ್ಯ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳುವಂತೆ ಸೇವೆಯೇ ಶ್ರೇಷ್ಠ ಧರ್ಮ ಅಂತ ಆ ಭಾಗದಲ್ಲಿ ಕೆಲಸ ಮಾಡ್ತಿರುವಂಥದ್ದು ಆರೋಗ್ಯಕರ ಬೆಳವಣಿಗೆಯಾಗಿದೆ ಅಂತ ಅವರು ತಿಳಿಸಿದರು. ಎಲ್ಲ ರೀತಿಯ ಆರೋಗ್ಯವನ್ನು ತಪಾಸಣೆ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ಬಂದಿದ್ದು ನಮ್ಮ ಅದೃಷ್ಟ. ಒಂದು ಎರಡನೇದು ಏನಪ್ಪ ಅಂತಂದರೆ, ಇಲ್ಲಿ ಮುಖ್ಯವಾಗಿ ನಮ್ಮ ಗ್ರಾಮಕ್ಕೆ ಮೊದಲು ಸ್ವಚ್ಛವಾದ ನೀರು ಬರ್ತಾಯಿತ್ತು. ನಮ್ಮ ಕಾನಂಬಾಡಿ ಕಟ್ಟೆಯಿಂದ ನೀರು ನೇರವಾಗಿ ಬರ್ತಾಯಿತ್ತು. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ನೀರಲ್ಲಿ ಬಹಳ ಕಲ್ಮಶಗಳು ಜಾಸ್ತಿ ಆಗ್ತಾಯಿದೆ. ಸೊ ಹಂಗಾಗಿ ಏನಾಗಿದೆ, ನಾವು ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಿಕೊಡಿ ಪಂಚಾಯತಿ ಕಡೆಯಿಂದ ಅಂತೇಳಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿವರೆಗೂ ಒಂದು ಅರ್ಜಿ ಕೊಟ್ವಿ. ಅವ್ರು ಏನು ಅಂತ ಕ್ರಮ ಅನುಸರಿಸಲಿಲ್ಲ. ಯಾಕೆಂದರೆ ನಮಗೆ ಏನು ಬರ್ತಾಯಿದೆ ಆ ನೀರು ಬಹಳ ಕೆಟ್ಟ ನೀರು ಬರ್ತಾಯಿದೆ. ನಾವೆಲ್ಲ ಬಟ್ಟೆ ಒಗೆಯೋದು ಅದರಲ್ಲೇ ಅದೇ ಬಟ್ಟೆನ ತಗೊಂಡು ಬಂದು ನಾವು ಹಾಕ್ತಾ ಇದ್ದೀವಿ. ಅಂದರೆ ನಮಗೆ ರೋಗಗಳು ಬರೀ ಊಟದಲ್ಲಿ ಅಷ್ಟೇ ಬರುತ್ತೆ, ನಾವು ಕೆಟ್ಟದಲ್ಲಿ ಏನಾದರೂ ಓಡಾಡಿದ್ರೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲ, ಗಾಳಿಯಿಂದ ಬರುತ್ತೆ, ನೀರಿಂದ ಬರುತ್ತೆ, ಮತ್ತು ನಮ್ಮ ವಾತಾವರಣ ಶುಚಿಯಾಗಿಲ್ಲ ಅಂದರೂ ಕೂಡ ಬರುತ್ತೆ. ಅದರಿಂದ ನಾವು ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮದಲ್ಲಿ ಕಾವೇ ಪ್ರಾದೇಶಿಕ ಸಂಸ್ಥೆಯ ಯೋಜನಾಧಿಕಾರಿ KV ಮಂಜುನಾಥ್ ಸೇರಿದಂತೆ ಅನೇಕರು ಹಾಜರಿದ್ದರು. ನಿಕಟಪೂರ್ವ ಮುಖ್ಯಮಂತ್ರಿ ದಾಖಲೆಗಳ ಸರ್ದಾರ, ಹಲವು ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯವರ ಅಭಿಮಾನಿಗಳಿಂದ ಸ್ಥಾಪಿತವಾಗಿರುವ ಸಿದ್ದು ಸೇನಾ ಸಮಿತಿಯ ನೂತನ ತಾಲೂಕು ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು. ಮಳವಳ್ಳಿ ಪಟ್ಟಣದ KSRTC ಬಸ್ ನಿಲ್ದಾಣದ ಬಳಿಯ ತಿಬ್ಬಾದೇವಿ ಕಾಂಪ್ಲೆಕ್ಸ್ನಲ್ಲಿ ಆರಂಭಿಸಿರುವ ನೂತನ ಕಚೇರಿಯನ್ನು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದವರು, ನಾಡಿನ ಮುಖ್ಯಮಂತ್ರಿಯಾಗಿ ಸರ್ವರ ಏಳಿಗೆಗೆ ಶ್ರಮಿಸಿದ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಅಭಿಮಾನಿಗಳು ಸಿದ್ದು ಸೇನಾ ಸಮಿತಿಯನ್ನು ಸ್ಥಾಪಿಸಿರುವುದು ಪ್ರಶಂಸನೀಯ ಅಂತ ಹೇಳಿದರು. ಸಮಿತಿಯು ಸಮಾಜಮುಖಿ ಕಾರ್ಯಗಳನ್ನು ನಡೆಸುವುದರ ಜೊತೆಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮೂಲಕ ಹಿಂದುಳಿದ ವರ್ಗಗಳ ಧ್ವನಿಯಾಗಲಿ ಅಂತ ಹೇಳಿದರು. ದೊಡ್ಡಮನುಷ್ಯ ಚಿತ್ರದ ನಾಯಕ ನಟ ಶರತ್ ಕೃಷ್ಣ ಮಾತನಾಡಿ, ಸಾಮಾಜಿಕ ಕಾಳಜಿಯನ್ನಿಟ್ಟುಕೊಂಡು ಆರಂಭವಾಗಿರುವ ಸಿದ್ದು ಸೇನಾ ಸಮಿತಿಯಲ್ಲಿ ತಾನು ಕೂಡ ಸದಸ್ಯನಾಗಿ ಸಮಿತಿಯ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದಾಗಿ ಹೇಳಿದರು. ಮುಖಂಡರಾದ CM ವೇದಮೂರ್ತಿ ಮಾತನಾಡಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳ್ವೆ ತತ್ವದಂತೆ ಉತ್ತಮ ಆಡಳಿತ ನೀಡಿದ ಸಿದ್ದರಾಮಯ್ಯ ಇತರರಿಗೆ ಮಾದರಿ ಅಂತ ಅವರು ಹೇಳಿದರು. ಸಿದ್ದು ಸೇನೆ ಕಾರ್ಯಕರ್ತರು ಇವತ್ತೇನು ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಇವತ್ತು ಆಫೀಸನ್ನು ಓಪನ್ ಮಾಡಿ ಸಿದ್ದರಾಮಯ್ಯನವರ ಬಳಗ ಅಂತ ಒಂದು ಏನು ಕಾರ್ಯ ಮಾಡಿದ್ದಾರೆ, ಆ ಕಾರ್ಯ ಮಳವಳ್ಳಿ ತಾಲೂಕಿನಲ್ಲಿ ಭಾರಿ ಯಶಸ್ವಿಯಾಗಿರೋದು. ಎಲ್ಲರಿಗೂ ಆ ಜನಾಂಗ ಸೇನೆಯ ಗುರುವನ್ನು ಈ ಸಂಘ ಈ ಸಮಿತಿ ಮಾಡಿಕೊಂಡು ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡೋಗಿ ಅವ್ರ ಕಾರ್ಯಕ್ರಮಗಳನ್ನು ಏನಾದ್ರು ಸೂಚಿ ಯಾರಿಗಾರು ತೊಂದರೆ ಆಯಿತು ಅಂದ್ರೆ ಮಳವಳ್ಳಿಲೋ ತಹಸೀಲ್ದಾರ್ ಆಫೀಸಲ್ಲೋ ಇನ್ನೊಂದನ್ನು ಸ್ವಲ್ಪ ಕ್ರೋಢೀಕರಿಸಿ ಎಲ್ಲರೂ ಹೋಗಿ ಅದರ ಬಂಡೆಗೆ ಪ್ರತಿಭಟನೆ ಮಾಡಿ ಆ ಜನಾಂಗ ಅನುಕೂಲ ಆಗುವುದು ಆ ಸಮಿತಿ ಮಾಡಬೇಕು ಅಂತ ಈ ಸಂಸ್ಥೆ ಮಾಡಿರುವುದು ಭಾರಿ ಒಳ್ಳೆಯದು. ಸಿದ್ದು ಸೇನಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಕಲ್ಲರಪುರ ಮಂಜುನಾಥ್ ಕೂಡ ಮಾತನಾಡಿದರು. ಈ ಒಂದು ಸಮಿತಿನಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿ ಈ ಒಂದು ಸಮಿತಿನಲ್ಲಿ ಕಡೆಯಿಂದ ಏನೇನೆಲ್ಲ ಕೆಲಸ ಮಾಡಬಹುದು ಅದನ್ನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಿ ಸಿದ್ದರಾಮಯ್ಯ ಸಾಹೇಬರ ಒಂದು ಅಭಿಮಾನಿಗಳು ಮಳವಳ್ಳಿ ತಾಲೂಕಿನಲ್ಲಿ ಸಿದ್ದು ಸೇನಾ ಸಮಿತಿ ಅಂತೇಳಿ ಒಂದು ಒಳ್ಳೆ ಸಂಘಟನೆಯನ್ನು ಶುರು ಮಾಡಿ ಈಗಿನ ನೂತನವಾದ ಒಂದು ಕಚೇರಿಯನ್ನು ಕೂಡ ಓಪನ್ ಮಾಡಿದ್ದಾರೆ. ಈ ಸಮಿತಿಯಿಂದ ಈ ತಾಲೂಕಿಗೆ ಹಲವಾರು ಒಳ್ಳೆ ರೀತಿ ಕಾರ್ಯಗಳು ನಡೆಯಲಿ ಅಂತೇಳಿ ನಾನು ನಿಮ್ಮ ಮೂಲಕ ಆಶಿಸ್ತೀನಿ. ನಮ್ಮ ತಾಲೂಕಿನಲ್ಲಿ ಇದುವರೆಗೂ ಈ ರೀತಿ ಒಂದು ಸಮಿತಿ ಒಂದು ಪ್ರಾರಂಭ ಆಗಿರಲಿಲ್ಲ. ಆದರೂ ಮೊದಲ ಬಾರಿಗೆ ನಮ್ಮ ಅಧ್ಯಕ್ಷರಾದ ಮಂಜಣ್ಣವರು ಒಂದು ಸದುದ್ದೇಶ ಇಟ್ಟುಕೊಂಡು ಎಲ್ಲರನ್ನು ಕ್ರೋಢೀಕರಿಸಿ ಎಲ್ಲರ ವಿಶ್ವಾಸವನ್ನು ಒಟ್ಟಿಗೆ ಪರಿಗಣಿಸಿ
ಈ ಒಂದು ಸಮಿತಿಯನ್ನು ಮಳವಳ್ಳಿ ತಾಲೂಕಿನಲ್ಲಿ ಒಂದು ಯಶಸ್ವಿಯಾಗಿ ಪ್ರಾರಂಭ ಮಾಡಿದ್ದಾರೆ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಆಶಯದಂತೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕರುನಾಡಿನಾದ್ಯಂತ ನೀಡಿದ ಯೋಜನೆಗಳಿಂದ ಬಡವರ ಪಾಲಿನ ಭಾಗ್ಯ ವಿಧಾತರಾಗಿದ್ದಾರೆ. ಸಿದ್ದರಾಮಯ್ಯನವರ ಆಶಯದಂತೆ ನಮ್ಮ ಮಳವಳ್ಳಿ ತಾಲೂಕಿನ ಸಿದ್ದು ಸೇನಾ ಸಮಿತಿಯು ಸಹ ಮಳವಳ್ಳಿ ತಾಲೂಕಿನಾದ್ಯಂತ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡು ಬಡವರ ಬಗ್ಗೆ ಸ್ಪಂದಿಸುತ್ತಾ ಉತ್ತಮ ಕಾರ್ಯಗಳನ್ನು ನೀಡುವ ಮುಖಾಂತರ ಯಶಸ್ಸಿನ ಉತ್ತುಂಗಕ್ಕೇರಲಿ. ಸಿದ್ದು ಸೇನಾ ಸಮಿತಿಯ ಉದ್ದೇಶಗಳು ವಿದ್ಯಾಭ್ಯಾಸಕ್ಕೆ, ಶಿಕ್ಷಣಕ್ಕೆ ಮತ್ತು ಸಮಾಜದಲ್ಲಿ ಯಾವುದಾದ್ರು ಅಹಿತರ ಘಟನೆಗಳು ನಡೆಯುತ್ತದೆ ಅದರ ವಿರುದ್ಧವಾಗಿ ನಿಲ್ಲುವಂಥದ್ದು, ಪ್ರತಿಭಟನೆಗಳನ್ನು ಮಾಡುವಂಥದ್ದು ಮತ್ತು ಉತ್ತಮವಾದ ಶಿಕ್ಷಣಕ್ಕೆ, ಬಡ ಜನತೆಗೆ ಇನ್ನು ಇತರ ಸಮಾಜ ಕೆಲಸಗಳನ್ನು ಮಾಡುವ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಹೆಸರಲ್ಲಿ ಸಿದ್ದು ಸೇನಾ ಸಮಿತಿಯನ್ನು ತೆರೆದುಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಮಂಚನಹಳ್ಳಿ ಸಿದ್ದರಾಜು, ಲಿಂಗರಾಜು, ದೇವಮಲ್ಲು, ಮಂಜಣ್ಣ, ವಿಜಯಕುಮಾರ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಮಳವಳ್ಳಿ TAPCMSನ ಇಂದಿನ ಆಡಳಿತ ಮಂಡಳಿಯಿಂದ ಭಾರೀ ಭ್ರಷ್ಟಾಚಾರ ನಡೆದಿದ್ದು, ಈ ಸಂಬಂಧ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಕ್ರಮ ವಹಿಸಲು ಮುಂದಾಗಬೇಕೆಂದು ಹಾಲಿ ನಿರ್ದೇಶಕ ಚಂದಳ್ಳಿ ಶ್ರೀಧರ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಕಳೆದ ಸಾಲಿನಲ್ಲಿ ನಿರ್ದೇಶಕರಾದರೆ ಈ ಬಾರಿ ಅಧ್ಯಕ್ಷರಾಗಿದ್ದಾರೆ. ಕಳೆದ ಆಡಳಿತದಲ್ಲಿ ಅಕ್ರಮ ಮತ್ತು ಅವ್ಯವಹಾರ ನಡೆದಿದೆ. ಹಾಲಿ ಶಾಸಕರು ಇಂದಿನ ಮಂಡಳಿಯಲ್ಲಿ ನಿರ್ದೇಶಕರಾಗಿದ್ದರು. ಈಗಲೂ ನಿರ್ದೇಶಕರಾಗಿದ್ದು ಈ ಅವ್ಯವಹಾರದಲ್ಲಿ ಪಾಲುದಾರರು ಎಂಬ ಅನುಮಾನ ಮೂಡಿ ಬಂದಿದೆ ಎಂದು ಹೇಳಿದರು. ಸಂಘದ ತಳಗವಾದಿ ಉಪಶಾಖೆಯಲ್ಲಿ 96 ಲಕ್ಷ ರೂಪಾಯಿಗಳ ರಸಗೊಬ್ಬರ ದಾಸ್ತಾನಿದ್ದು, ಅದರಲ್ಲಿ ಪರಿಶೀಲನೆ ಮಾಡಲಾಗಿ 25 ಲಕ್ಷ ರೂಗಳಷ್ಟು ದಾಸ್ತಾನು ಉಳಿದಿದೆ. ಸಂಘದ CEO 64.14 ಲಕ್ಷ ರು ಅವ್ಯವಹಾರ ನಡೆದಿದೆ ಅಂತ ವರದಿ ನೀಡಿದರೆ, ಲೆಕ್ಕ ಪರಿಶೋಧಕರು 69.14 ಲಕ್ಷ ಅವ್ಯವಹಾರ ನಡೆದಾಗಿ, ಸಂಘದ ಮುಖಂಡರು 62 ಲಕ್ಷ ರೂಪಾಯಿ ಅವ್ಯವಹಾರ ಆಗಿರುವುದಾಗಿ ಬರೆದುಕೊಂಡಿದ್ದು, ನಿರ್ದಿಷ್ಟ ಮಾಹಿತಿ ನೀಡುತ್ತಿಲ್ಲ ಅಂತ ಹೇಳಿದರು. ಸಹಕಾರಿ ನಿಯಮ ಗಾಳಿಗೆ ತೂರಿ ಸಂಘದ ಸದಸ್ಯರಲ್ಲದ 18 ಮಂದಿಗೆ ಸಾಲ ನೀಡಿದ್ದು, ಈ ಸಂಬಂಧ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ ಅಂತ ಅವರು ತಿಳಿಸಿದರು. TMSನಲ್ಲಿ 14 ಸದಸ್ಯರುಗಳು ಹೊಂದಿರತಕ್ಕಂಥ ಒಂದು ಸಂಘ. ಅದರಲ್ಲಿ MDCC ಬ್ಯಾಂಕಿಂದನೂ ಕೂಡ ಒಬ್ಬರು ಪ್ರತಿನಿಧಿ ನಮ್ಮ ಮಳವಳ್ಳಿ ತಾಲೂಕಿದ್ದಾರೆ. ಅದೃಷ್ಟನೋ ದುರ್ದೈವನೋ ಗೊತ್ತಿಲ್ಲ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕೂಡ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ. ಮಳವಳ್ಳಿ ತಾಲೂಕಿನ ಕಳೆದ ಬಾರಿನಲ್ಲೂ ಕೂಡ ಬೋರ್ಡ್ನಲ್ಲೂ ಕೂಡ ಅವರು ನಿರ್ದೇಶಕರಾಗಿದ್ದರು DCC ಬ್ಯಾಂಕ್ ಕಡೆಯಿಂದ. ಇವಾಗಲೂ ಕೂಡ ಪ್ರೆಸೆಂಟ್ ಅವರು ನಮ್ಮಲ್ಲಿ ನಿರ್ದೇಶಕರಾಗಿ DCC ಬ್ಯಾಂಕ್ ಕಡೆಯಿಂದ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ. ಕಳೆದ ಬಾರಿನೂ ಕೂಡ ಇದ್ದರು. ಈ ತಳಗವಾದಿ ಶಾಖೆ ಗೊಬ್ಬರದ ಉಪಶಾಖೆ ಏನಿದೆ, ಅಲ್ಲಿ ನಮ್ಮಿಂದ ನಾವು ಗೊಬ್ಬರವನ್ನು ತಗೊಂಡೋಗಿ ಅಲ್ಲಿ ಮಾರಾಟವನ್ನು ಮಾಡ್ತೀವಿ. ಅಲ್ಲಿ ಹೋದ್ಸತಿ ಕಳೆದ ಬಾರಿ ಇಬ್ಬರನ್ನ ನೇಮಕನೂ ಕೂಡ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ, ನಮ್ಮದು ಎಲ್ಲ ಚುನಾವಣೆ ನಡೆದಂಥದ್ದು ಸೆಪ್ಟೆಂಬರ್ಲಿ ಚುನಾವಣೆ ನಡೀತು. ಅಕ್ಟೋಬರ್ನಲ್ಲಿ ಅಧ್ಯಕ್ಷರು ಆಯ್ಕೆ ಆಯಿತು. ನವಂಬರು 29ನೇ ತಾರೀಕು 11ನೇ ತಿಂಗಳು 29ನೇ ತಾರೀಕಿನಲ್ಲಿ CO ಅವರು ಒಂದು ನೋಟಿಸ್ ಕೊಡ್ತಾರೆ. ತಳಗವಾದಿ ಗೊಬ್ಬರ ಶಾಖೆಯಲ್ಲಿ 64,14,281 ರೂಪಾಯಿಗಳ ಸ್ಟಾಕ್ ಕೊರತೆಯಾಗಿ ಹಗರಣ ಕಂಡು ಬಂದಿದೆ ಅಂತೇಳಿ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಅಧ್ಯಕ್ಷರ ಗಮನಕ್ಕೆ ತರ್ತಾರೆ. ಅದಲ್ಲದೆ CO ಅಲ್ಲಿರ್ತಕ್ಕಂಥ ಶಿವಕುಮಾರ್ ಅಂತೇಳಿ ಒಬ್ಬರು ಅವರು ಕೂಡ ನೋಟಿಸನ್ನು ಜಾರಿ ಮಾಡ್ತಾರೆ. ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರು ಇಷ್ಟು ಲಕ್ಷ ರೂಪಾಯಿಗಳನ್ನು ಹಗರಣವನ್ನು ಮಾಡಿದ್ದಾರೆ, ಸ್ಟಾಕ್ ಇಲ್ಲ, ಹಣನೂ ಕಟ್ಟಿಲ್ಲ, ಸ್ಟಾಕು ಕೂಡ ಅಲ್ಲಿಲ್ಲ ಅಂತಕ್ಕಂಥ ನೋಟಿಸನ್ನು ಕೊಡ್ತಾರೆ. ಅದಾದಮೇಲೆ ಅವರಿಂದ ನೋಟಿಸ್ ತಗೊಂಡು ಇವರು ಅವ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನು ಇಲ್ಲಿ ಗಂಟನೂ ಕೂಡ ಅವರ ಮೇಲೆ ಯಾವುದೇ ರೀತಿ ಕ್ರಮವನ್ನು ಜರುಗಿಸಿಲ್ಲ. 11ನೇ ತಿಂಗಳಲ್ಲಿ ನೋಟಿಸ್ ಕೊಟ್ಟ ಮೇಲೆ 12ನೇ ತಿಂಗಳು 2ನೇ ತಾರೀಕಿನಲ್ಲಿ ಒಂದು ಆಡಳಿತ ಮಂಡಳಿ ಸಭೆ ಕರೀತಾರೆ. ಸಭೆಯ ಗಮನಕ್ಕೆ ಯಾರೂ ಕೂಡ ಅಧ್ಯಕ್ಷರಾಗಲಿ CO ಆಗಲಿ ಯಾರೂ ಕೂಡ ಸಭೆನ ನಡವಳಿಗಳಲ್ಲಿ ಅದನ್ನು ನಮಗೆ ಅಜೆಂಡಾದಲ್ಲಿ ಸೇರಿಸಿಲ್ಲ, ಸಭೆಯ ಸದಸ್ಯರ ಗಮನಕ್ಕೆ ತರಲ್ಲ. ಇದು ಅಧ್ಯಕ್ಷರು CEO ಅವರ ಸಮ್ಮುಖದಲ್ಲಿ ಇವರು ಇದನ್ನು ಮೌಖಿಕವಾಗಿ ಬಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿ ಸದಸ್ಯರುಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಷೇರುದಾರಗಳಿಗೆ ಅಪಮಾನ ಮತ್ತು ಅವಮಾನವನ್ನು ಮಾಡಿ ಈ ಹಗರಣಕ್ಕೆ ಅವರು ಕೂಡ ಬಾಜಿದಾರರಾಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅದಾದಮೇಲೆ ಮಾರ್ಚು 31ರ ಅಂತ್ಯದಲ್ಲಿ ಈ ಎಲ್ಲ ದಾಸೋಹಗಳನ್ನು ಸ್ಟಾಕ್ಗಳನ್ನು ಪರಿಶೀಲನೆ ಮಾಡೋಕ್ಕೆ ಸದಸ್ಯರುಗಳನ್ನು ನೇಮಕ ಮಾಡ್ತಾರೆ. 3 ಜನ ಇಬ್ಬಿಬ್ಬರನ್ನ ಹೋಗಿ ಅಲ್ಲಿ ಸ್ಟಾಕ್ ಸರಿಯಾಗಿದೆಯಾ, ಹಣವನ್ನು ಸರಿಯಾಗಿ ಕಟ್ಟಿದ್ದಾರಾ ಅಂತೇಳಿ ಪರಿಶೀಲನೆ ಮಾಡಿ ಅಂತೇಳಿ ನೇಮಕ ಮಾಡ್ತಾರೆ. ಈಗ ಅದೇ ತಳಗವಾದಿ ಗೊಬ್ಬರ ಉಪಶಾಖೆಯು ಕೂಡ 3 ಜನ ಸದಸ್ಯರನ್ನ ನೇಮಕ ಮಾಡ್ತಾರೆ. ನೀವು ಹೋಗಿ ಅಲ್ಲಿ ಸ್ಟಾಕ್ ಕರೆಕ್ಟ್ ಇದೆಯಾ ಇಲ್ಲ ಮತ್ತು ಹಣವನ್ನು ಸರಿಯಾಗಿ ಕಟ್ಟಿದ್ದಾರೆ ನೋಡ್ಕೊಬಂದು ನೀವು ವರದಿ ಕೊಡಿ ಅಂತೇಳಿ. ಅವರು 3 ಜನ ಸದಸ್ಯರು ಕೂಡ ಹೋಗಿ ಬಂದು ಏನು ವರದಿ ಕೊಟ್ಟಿದ್ದಾರೆ ಅಂತ ಈವರೆಗೂ ಗೊತ್ತಿಲ್ಲ. 3 ಜನ ಸದಸ್ಯರಾದರೂ ಕೂಡ ಅವ್ಯಾರು ದೇವರಾಜು, ದಿಲೀಪ್ ಕುಮಾರ್,
ಮನು 3 ಜನನ ತಳಗೋದಿ ಗೊಬ್ಬರ ಸಾಕೆಗೆ ಸ್ಟಾಕ್ ಚೆಕ್ ಮಾಡಲಿಕ್ಕೆ ಇವ್ರ ಡೈರೆಕ್ಟರ್ಗಳನ್ನ ನೇಮಕ ಮಾಡ್ತಾರೆ. ಅವರು ಕೂಡ ಅಲ್ಲಿಂದ ಬಂದು ಇಷ್ಟು ಹಣ ಕೊರತೆ ಆಗದೆ ಅಂತನೋ ಇಲ್ಲ ಇಷ್ಟು ಸ್ಟಾಕು ಖಾಲಿಯಾಗಿದೆ ಅಂತನೋ ಯಾವುದೇ ರೀತಿ ವರದಿಯನ್ನು ಈವರೆಗೂ ಕೂಡ ಕೊಟ್ಟಿಲ್ಲ. ಆ ವರದಿ ಅವರು ಕೊಟ್ಟೂ ಇಲ್ಲ. ಅದ್ರ ಮೇಲೆ ಆಡಿಟ್ನವ್ರು ಹೋಗಿ ಅಲ್ಲಿ ಸ್ಟಾಕನ್ನು ಚೆಕ್ ಮಾಡಿದಾಗ ಅಮೌಂಟು ಇವ್ರು ಎಷ್ಟು ಕಳಿಸ್ಕೊಟ್ಟವ್ರೆ, ಇನ್ನೆಷ್ಟು ಕಳಿಸ್ಕೊಟ್ಟವ್ರೆ, ಅಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಿದಾಗ 69,14,628 ರೂಪಾಯಿಗಳು ಹಣ ಇದಾಗಿದೆ, ದುರುಪಯೋಗ ಆಗಿದೆ ಅಂತೇಳಿ ಆಡಿಟ್ನವರು ಒಂದು ರಿಪೋರ್ಟನ್ನು ರೆಡಿ ಮಾಡ್ತಾರೆ. ಇನ್ನು ಆಡಿಟ್ ವರದಿ ಅಧಿಕೃತವಾಗಿ ನಮಗೆ ಬಂದಿಲ್ಲ. ಬಟ್ ಅವ್ರು ಹೇಳ್ತಕ್ಕಂಥದ್ದು ಆ ಒಂದು ದಾಸೋಹದಲ್ಲಿ ಇಷ್ಟು ಲಕ್ಷ ರೂಪಾಯಿಗಳ ಸ್ಟಾಕ್ ಕೊರತೆ ಇದೆ, ಇಲ್ಲ ಅಲ್ಲಿ ಸ್ಟಾಕ್ ಇಲ್ಲ, ಇಲ್ಲ ಹಣ ಬಂದು ನಮ್ಮ ಸಂಘಕ್ಕೆ ಜಮಾವಣೆ ಆಗಿಲ್ಲ. ಇದರಲ್ಲಿ ಯಾರ್ಯಾರು ಕೈವಾಡ ಇದೆ, ಹಿಂದೆ ಇರ್ತಕ್ಕಂಥ ಸದಸ್ಯರುಗಳು ಮತ್ತು ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರುಗಳು, ಹಿಂದಿನ ಬೋರ್ಡ್ನಲ್ಲಿ ಇರ್ತಕ್ಕಂಥ 2 ಸದಸ್ಯರು, ಅದರಲ್ಲೊಬ್ಬರು ಅಧ್ಯಕ್ಷರಾಗಿದ್ದಾರೆ, ಇನ್ನೊಬ್ಬರು ಸದಸ್ಯರು ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈಗ ಮೆಂಬರ್ ಆಗಿ. ಅದಲ್ಲದೆ ಈಗ ಇರ್ತಕ್ಕಂಥ 15 ಜನ 14ರಲ್ಲಿ ನಾವು 12 ಜನ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು, ಮತ್ತು ಈಗ ಹಾಲಿ ಶಾಸಕರು ಕೂಡ ಹಿಂದೆ ಇದ್ದರು. ಅದಲ್ಲದೆ 2 ಡೈರೆಕ್ಟರ್ ಕೂಡ ಹಿಂದೆ ಇದ್ದಾರೆ. ಹಿಂದೆ ಇದ್ದಂಥ ಡೈರೆಕ್ಟರ್ಗಳು ಅದರಲ್ಲಿ ಒಬ್ಬರು ಅಧ್ಯಕ್ಷರಾಗಿದ್ದಾರೆ. ಈಗ ಅವ್ರ ಗಮನಕ್ಕೆ ಇವರು ಬಂದ 1 ತಿಂಗಳಿನಲ್ಲೇ ಇವರು ಇಷ್ಟು ಲಕ್ಷ ರೂಪಾಯಿನ ಹಗರಣನ ಈಚೆ ತಗೊಬಂದು ಅಧ್ಯಕ್ಷರಾದ 20-25 ದಿನದಲ್ಲಿ ನೀವು ನೋಟಿಸ್ ಜಾರಿ ಮಾಡ್ತೀರಿ ಅಂದರೆ ನಿಮ್ಮ ಹಿಂದಿನ ಆಡಳಿತ ಅವಧಿನಲ್ಲಿ ಆಗಿರ್ತಕ್ಕಂಥ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಅಂತಕ್ಕಂಥದ್ದು ನಮ್ಮ. ಇದು ಯಾಕೆ ಈವರೆಗೆ ಶಾಸಕರ ಗಮನಕ್ಕೆ ಬಂದಿಲ್ಲ? ನಮ್ಮ ನಿರ್ದೇಶಕರು, ಶಾಸಕರು ಬಿಡಿ, ನಿರ್ದೇಶಕರು ಅವರು, ಆ ನಿರ್ದೇಶಕರು ಕಳೆದ ಬಾರಿನೂ ಇದ್ದರು, ಈಗಲೂ ಇದ್ದಾರೆ. ಯಾಕೆ ಅವ್ರ ಗಮನಕ್ಕೆ ಬಂದಿಲ್ಲ? ಮಳವಳ್ಳಿ ತಾಲೂಕಿನ ಸಹಕಾರ ಇಲಾಖೆನ ಯಾವ ದಿಕ್ಕಿಗೆ ನೀವು ತಗೊಂಡು ಹೋಗ್ತಾ ಇದ್ದೀರಿ? ಗೋಷ್ಠಿಯಲ್ಲಿ ಶಿವರುದ್ರಪ್ಪ, ರಾಮಣ್ಣ, ಶೋಭಾ, ರತ್ನಮ್ಮ ಇದ್ದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಾಯಿಸಿರುವ ಕೇಂದ್ರ ಸರ್ಕಾರದ ಕ್ರಮ ಖಂಡಿಸಿ ಮತ್ತು ಕೂಡಲೇ ಕೂಲಿಕಾರರಿಗೆ ಕೆಲಸ ನೀಡುವಂತೆ ಒತ್ತಾಯಿಸಿ ಮಳವಳ್ಳಿ ಪಟ್ಟಣದಲ್ಲಿ ಕೂಲಿಕಾರ ಮಹಿಳೆಯರು ಬೃಹತ್ ಪ್ರತಿಭಟನೆ ನಡೆಸಿದರು. ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ತಾಲೂಕು ಆಶ್ರಯದಲ್ಲಿ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಪುರಸಭಾ ಕಚೇರಿ ಆವರಣದಿಂದ ಮೆರವಣಿಗೆ ಹೊರಟ ಸಾವಿರಾರು ಸಂಖ್ಯೆಯ ಕೂಲಿಕಾರರು ದಾರಿಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ನಂತರ ಇಲ್ಲಿನ ತಾಲೂಕ್ ಪಂಚಾಯತ್ ಕಚೇರಿ ಆವರಣಕ್ಕೆ ಆಗಮಿಸಿದ ಪ್ರತಿಭಟನಾಕಾರರು ಕಚೇರಿ ಮುಖ್ಯ ದ್ವಾರದ ಮುಂದೆ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಟಮಾದು, ಉದ್ಯೋಗ ಖಾತ್ರಿ ಯೋಜನೆಯನ್ನು ಬುಡಮೇಲು ಮಾಡಲು ಮುಂದಾಗಿರುವ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾಯಿಸಿ ವಿವಿಜಿ ರಾಮ್ಜಿ ಅಂತ ನಾಮಕರಣ ಮಾಡುವ ಮೂಲಕ ಗಾಂಧಿ ಕೊಂದ ಗೂಡ್ಸೆ ಹೆಸರನ್ನು ಈ ಯೋಜನೆಗೆ ಇಡಲಾಗಿದೆ ಅಂತ ಹೇಳಿದರು. ಗೂಡ್ಸೆಯನ್ನು ಆತನ ಸ್ವಂತ ಊರಿನಲ್ಲಿ ಜಿ ರಾಮ್ಜಿ ಅಂತ ಕರೆಯಲಾಗುತ್ತಿದೆ ಅಂತ ಕಿಡಿಕಾರಿದರು. ಜುಲೈ 1ರಿಂದ ಉದ್ಯೋಗ ನೀಡುವ ಭರವಸೆ ನೀಡಿದ ಕೇಂದ್ರ ಸರ್ಕಾರ ಈವರೆಗೂ ಕೆಲಸ ನೀಡಿಲ್ಲ. ಕೂಲಿ ಕಾರ್ಮಿಕರ 300 ರು ಕನ್ನ ಹಾಕುತ್ತಿರುವ ಮೋದಿ ಸರ್ಕಾರ 2047ಕ್ಕೆ ಅಭಿವೃದ್ಧಿಯ ಭಾರತ ಮಾಡುವ ಕನಸು ಕಾಣುತ್ತಿದ್ದು, ದುಡಿಯೋ ಜನರಿಗೆ ಉದ್ಯೋಗ ನೀಡದೆ ಶ್ರೀಮಂತ ಭಾರತ ನಿರ್ಮಾಣ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದರು. ಪ್ರಧಾನಮಂತ್ರಿ ಮೋದಿಯವರು ಈ ದೇಶದ ಇಡೀ ಕೂಲಿಕಾರರಿಗೆ ಇವತ್ತು ದೊಡ್ಡ ಅಪಮಾನ ಮಾಡಿದ್ದಾರೆ, ಅವರ ಹಕ್ಕನ್ನ ಕಿತ್ತುಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯವರು ರಾಮನ ಹೆಸರನ್ನ ಶ್ರೀರಾಮ್ಜಿ ಹೆಸರನ್ನ ಇಟ್ಟಿರುವ ಉದ್ದೇಶ ಏನು? ಶ್ರೀರಾಮ್ಜಿ ಅಂದ್ರೆ ಯಾರು? ಶ್ರೀರಾಮ್ಜಿ ಅಂದ್ರೆ ಯಾರಂತ ನೀವು ತಿಳ್ಕೋಬೇಕು. ಶ್ರೀರಾಮ್ಜಿ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯನ್ನ ಕೊಂದಂತ ನಾಥೂರಾಮ್ ಗೂಡ್ಸೆ ಹೆಸರನ್ನ ಅವರ ಮನೆಯವರು ಅವರ ಊರಿನಲ್ಲಿ ಜೀರಾಮ್ 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 ಅಂತ ಕರೀತಾ ಇದ್ರು. ಆ ಜೀರಾಮನನ್ನ ಸೇರಿಸಿಕೊಂಡು ಇವರು ಮಹಾತ್ಮ ಗಾಂಧಿ ಹೆಸರನ್ನ ಹೊಂದಿದ್ದಾರೆ. ಪ್ರತಿಭಟನೆಯಲ್ಲಿ ಶಿವಮಲ್ಲಯ್ಯ, ಆನಂದ್, ಕುಂತೂರು ಲಕ್ಷ್ಮಿ, ರಾಮಯ್ಯ, ಸುಭಾವತಿ, ಲಕ್ಷ್ಮಮ್ಮ, ಕಪ್ಪನಿಗೌಡ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.
ಇದು ಬಾಂಧವ್ಯಗಳ ಬೆಸುಗೆ,